ಹಾಯ್ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ತಮಗೆಲ್ಲ ಆಧಾರದ ಸ್ವಾಗತ ಕೋರ್ತಾ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಸಮಾಜಶಾಸ್ತ್ರದ ಮೇಲಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಕಂಡುಬಂದ ಬೆಳವಣಿಗೆಯ ಉದಾಹರಣೆಯೊಂದಿಗೆ ಯುವಜನರ ಮೇಲೆ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳನ್ನು ಚರ್ಚಿಸಿ ಅಂತ ಕೇಳಿದ್ದೀವಿ. ಡಿಸ್ಕಸ್ ದ ಇಫೆಕ್ಟ್ಸ್ ಆಫ್ ಡ್ರಗ್ಸ್ ಆನ್ ಯೂತ್ ವಿತ್ ಎಕ್ಸಾಂಪಲ್ ಆಫ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಕರ್ನಾಟಕ. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಪ್ರಾರಂಭ ಮಾಡಬಹುದು. ತಮಗೆಲ್ಲ ತಿಳಿದಿರುವಂಥ ವಿಚಾರ ಸಾಕಷ್ಟು ಸುದ್ದಿಯಲ್ಲಿದೆ. ಈ ಮಾದಕ ಸೇವನೆಯ ಒಂದು ಅಂಶ ಯಾವ ರೀತಿ ರಾಜ್ಯದಲ್ಲಿ ಹರಡಿದೆ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಯಾವ ಥರ ಹರಡಿದೆ ಹೇಳೋದನ್ನು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಹೀಗಾಗಿ ಇದೊಂದು ಸಾಮಾಜಿಕ ಪಿಡುಗು ಹೇಳೋದನ್ನು ತಾವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕಾಗತ್ತೆ. ಅನೇಕ ಸಾಮಾಜಿಕ ಪಿಡುಗುಗಳಿವೆ, ಅದರಲ್ಲಿ ಇದು ಒಂದು. ಅಂದರೆ ಈ ಮಾದಕ ಸೇವನೆ ಅಂದರೆ ಏನು ಅಂದರೆ ಮಾದಕ ವಸ್ತುಗಳು, ಉದಾಹರಣೆಗೆ ಬ್ರೌನ್ ಶುಗರ್, ಗಾಂಜಾ, ಹೆರಾಯಿನ್, ಅಫೀಮು, LSD, ಈ ಇನ್ನೂ ಅನೇಕ ಅಂಶಗಳು ಅದರಲ್ಲಿ ಬರುತ್ತೆ. ಇವುಗಳ ಸೇವನೆಯನ್ನ ನಾವೇನು ಹೇಳ್ತೀವಿ, ಮಾದಕ ಸೇವನೆ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಇದು ಸಾಮಾನ್ಯವಾಗಿ ಈ ಯುವಜನತೆ, ಅದರಲ್ಲೂ ಮುಖ್ಯವಾಗಿ ಹೈಸ್ಕೂಲು ಮತ್ತು ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳು ತಮಾಷೆಗೆ ಮತ್ತು ಮೋಜಿಗಾಗಿ ತೆಗೆದುಕೊಂಡ್ರು. ಕೊನೆಗೆ ಅದೊಂದು ಚಟವಾಗಿ, ದುಶ್ಚಟವಾಗಿ ಬೆಳೆಯುತ್ತೆ. ಹೀಗಾಗಿ ದೇಶದಲ್ಲಿ ಯುವಜನತೆ ಮೇಲೆ ಇದೊಂದು ಗಂಭೀರ ಸ್ವರೂಪದ ಪರಿಣಾಮ ಬೀರುತ್ತೆ. ಅದನ್ನು ಇಂಟ್ರಡಕ್ಷನ್ ಅಂತ ತಗೊಂಡ್ರೆ ಸಾಕು. ಇನ್ನು ಎರಡನೇದಾಗಿ ಮುಖ್ಯ ಭಾಗ. ನಮ್ಮ ದೇಶದಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕ, ಅದು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಒಂದು ಅಂಶ. ಪಂಜಾಬ್ನಲ್ಲಿ ಇಡೀ ರಾಜ್ಯದ ಯುವಜನತೆಯೇ ಏನಾಗಿದೆ, ಇದರಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ತೀವಿ. ಮಾದಕ ದ್ರವ್ಯ ಸೇವನೆಯ ಒಂದು ಜಾಲದಲ್ಲಿ, ಡ್ರಗ್ ಮಾಫಿಯಾ ಅಂತ ಕರೀತಾರೆ. ಇದರಲ್ಲಿ ಸಾಮಾನ್ಯವಾಗಿ ಸಿನಿಮಾ ಕಲಾವಿದರು ಅಥವಾ ಆರ್ಟಿಸ್ಟ್ಗಳು ಇವರೆಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬೆಂಗಳೂರು, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಚಿತ್ರೋದ್ಯಮದ ಒಂದು ಕಲಾವಿದರು ಮಾದಕ ಸೇವನೆಯ ಜಾಲದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ವಿಚಾರ ಇದೊಂದು ವಿಷಾದನೀಯ ಅಂಶವೇ ಹೌದು. ಕಾರಣ ಅದು ದುಷ್ಪರಿಣಾಮಗಳನ್ನು ಬೀರುತ್ತೆ. ಜೊತೆಗೆ ಈ ಅಧಿಕ ಹಣ, ಕಪ್ಪು ಹಣ ಎಲ್ಲಿರುತ್ತೋ ಆ ಕಪ್ಪು ಹಣದ ಒಂದು ಪರಿಣಾಮ ಇಲ್ಲಿ ಕಂಡುಬರುತ್ತೆ. ಎರಡನೇದಾಗಿ ಮಾದಕ ಸೇವನೆ ಕಾಲಾಂತರದಲ್ಲಿ ಒಂದು ಚಟವಾಗಿ ಪರಿಣಮಿಸಲ್ಪಟ್ಟು ವ್ಯಕ್ತಿಗಳ ನರವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ಅಂದರೆ ದೈಹಿಕವಾಗಿ ನರವ್ಯೂಹದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಇದು ನರವ್ಯೂಹವನ್ನು ದುರ್ಬಲಗೊಳಿಸುತ್ತೆ. ಎರಡನೇದಾಗಿ ವಿಚಾರ ರೂಪದಿಂದ ಅಥವಾ ಅವರ ವೈಚಾರಿಕತೆ ಸಾಮರ್ಥ್ಯದ ರೂಪದಿಂದ ತುಂಬಾ ಶಕ್ತಿಹೀನರನ್ನಾಗಿ ಮಾಡುತ್ತೆ. ಸೊ ಈ ಎರಡು ಅಂಶಗಳು ಬಹಳ ಮುಖ್ಯ. ಯಾಕೆ ಯುವಜನತೆಯನ್ನೇ ನಾವು ಇದನ್ನ ತಗೊಳ್ಬೇಕಂತಂದ್ರೆ, ಯುವಜನತೆ ಹೆಚ್ಚಾಗಿ ಪ್ರಬುದ್ಧರಾಗಿ ವಿಚಾರ ಮತ್ತು ವೈಚಾರಿಕ ಒಂದು ಅಂಶಗಳನ್ನು ಬೆಳೆಸಿಕೊಳ್ಳುವಂಥ ವ್ಯಕ್ತಿಗಳು. ಅವರು ಈ ಒಂದು ಜಾಲದಲ್ಲಿ ಸಿಕ್ಕಾಕೊಂಡು ಬಿದ್ದರೆ ಮುಂದಿನ ಭವಿಷ್ಯ ಹಾಳಾಗತ್ತೆ ಹೇಳುವಂಥದ್ದೇ ಬಹಳ ಮುಖ್ಯವಾದದ್ದು. ಇನ್ನು ಈ ಯುವಜನತೆ ವಾಸ್ತವಿಕ ಸವಾಲುಗಳಿಂದ ದೂರ ಸರಿಯುವಂತೆ ಮಾಡುತ್ತೆ. ಯಾವುದೇ ಸವಾಲುಗಳಿಂದ ಎದುರಿಸಲು ಇವರಿಗೆ ಮಾನಸಿಕ ಸಾಮರ್ಥ್ಯ ಇರಲ್ಲ. ಸೊ ಅದು ಒಂದು ಅಂಶವನ್ನು ತಾವು ಪರಿಗಣಿಸಬಹುದು. ಸೊ ಹೀಗಾಗಿ ವಾಸ್ತವಿಕ ಸವಾಲುಗಳಿಂದ ದೂರ ಸರಿಯುವಂಥದ್ದು ಅಂತ ಹೇಳ್ತೀವಿ. ಮೀನ್ಸ್ ದೇ ಡೋಂಟ್ ವಾಂಟ್ ಟು ಫೇಸ್ ದ ರಿಯಾಲಿಟಿ ಹೇಳುವಂಥ ಅಂಶ. ಇನ್ನು ಯುವಜನತೆ ರಚನಾತ್ಮಕ ಕ್ರಿಯೆಗಳಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ಅಂದರೆ ಸಕಾರಾತ್ಮಕ ಚಟುವಟಿಕೆ ಆಗಲಿ, ಸಕಾರಾತ್ಮಕ ಮನೋದೃಷ್ಟಿಯಾಗಲಿ ಅಥವಾ ಸಕಾರಾತ್ಮಕ ಇನ್ನಿತರ ಚಟುವಟಿಕೆಗಳಾಗಲಿ ಅವರು ಬೆಳೆಸ್ಕೊಳ್ಳಲ್ಲ. ಸೊ ಹೀಗಾಗಿ ಅದೊಂದು ರಚನಾತ್ಮಕ ಕ್ರಿಯೆಗಳಿಂದನೇ ಅವರು ದೂರ ಸರಿತಾರೆ ಹೇಳೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಈ ಡ್ರಗ್ ಮಾಫಿಯಾದಲ್ಲಿ ಇರುವಂತಹ ವ್ಯಕ್ತಿಗಳು ಜಾಲ, ಉದಾಹರಣೆಗೆ ರಾಜಕಾರಣಿಗಳು, ಶ್ರೀಮಂತರ ಮಕ್ಕಳು, ಸಿನಿಮಾ ನಟರು, ಇವರ ನಡುವೆ ಡ್ರಗ್ ಮಾಫಿಯಾ ಒಂದು ಅಪವಿತ್ರ ಸಂಬಂಧವಾಗಿ ಬೆಳೆಯುತ್ತದೆ. ಇದೊಂದು ನಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇತ್ತೀಚೆಗೆ ಅದು ಕಂಡು ಬಂತು. ಸೊ ಹೀಗಾಗಿ ನಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಉಪಸಂಹಾರದಲ್ಲಿ ತಾವೇನು ತಗೊಳ್ಬೋದು ಅಂತಂದ್ರೆ, ಕರ್ನಾಟಕ ಮತ್ತು ಪಂಜಾಬ್ಗಳಲ್ಲಿ ಮಾದಕ ಸೇವನೆ ಮೌನವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೊಲ್ಲುತ್ತಿದೆ. ಅಂದ್ರೆ ಏನು, ಈ ಆರೋಗ್ಯವನ್ನು, ಅಂದ್ರೆ ಈ ಸೈಕಾಲಜಿಕಲ್ ಹೆಲ್ದಿನೆಸ್ ಅನ್ನ ಕೊಲ್ತಾ ಇದೆ, ಹೆಲ್ತ್ ಅನ್ನು ಕೊಲ್ತಾ ಇದೆ. ಈಗಾಗಲೇ ಹೇಳಿದ್ದೀನಿ, ಪ್ರಾರಂಭದಲ್ಲಿ ಮೋಜು ಅಥವಾ ತಮಾಷೆಗೆ ಅಂತ ಹೇಳಿ ಪ್ರಾರಂಭಿಸಿದ್ರು, ಅದು ಕೊನೆಗೆ ಅಂತಿಮವಾಗಿ ಏನಾಗುತ್ತೆ, ಚಟವಾಗಿ ಪರಿಣಮಿಸುವಂಥದ್ದು. ಹೀಗಾಗಿ ಯಾವುದೇ ಒಂದು ಆರೋಗ್ಯವಂತ ಸಮಾಜಕ್ಕೆ ಶೋಭೆ ತರುವಂತಹ ಬೆಳವಣಿಗೆ ಇದಲ್ಲ ಅಂತ ಹೇಳೋದನ್ನ ತಾವು ಅಂತಿಮವಾಗಿ ಹೇಳಿದ್ರೆ ಸಾಕು. ಸೊ ಹೀಗಾಗಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ತಮಗೂ ಇದು ಸಾಕಷ್ಟು ಈಗ ಸುದ್ದಿಯಲ್ಲಿರೋದ್ರಿಂದ
ನ್ಯೂಸ್ ಪೇಪರ್ಗಳಲ್ಲಿ, ಚಾನೆಲ್ಗಳಲ್ಲಿ ಸಾಕಷ್ಟು ಸಿಗ್ತಾ ಇರುತ್ತೆ. ಅದನ್ನು ತಾವು ನೋಡಿಕೊಂಡು ಪಾಯಿಂಟ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ಹೇಳ್ತಾ ಮುಂದಿನ ಮಾಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.